ಯಾರಕ್ಕೆ ತಾನೇ ತಮ್ಮ ಮಕ್ಕಳು LKG UKG ನಲ್ಲಿ ಓದಬೇಕು ಅನ್ನೋ ಆಸೆ ಇರಲ್ಲ? ಎಲ್ರಿಗೂ ಇರುತ್ತಲ್ವಾ? ಆದ್ರೆ ಈಗಿನ ಕಾಲದಲ್ಲಿ ಈ ದುಬಾರಿ ಫೀಸ್ನ ಕಟ್ಟಿ ಯಾವ ತರ ಮಕ್ಕಳನ್ನ LKG UKG ಓದಿಸೋದು ಅನ್ನೋ ಯೋಚನೆ ಎಲ್ರಿಗೂ ಇರುತ್ತೆ. ಅದಕ್ಕೋಸ್ಕರ ಗೌರ್ಮೆಂಟ್ ಇಂದ ಈಗ ಅಂಗನವಾಡಿಗಳಲ್ಲೂ LKG UKG ನ ಶುರು ಮಾಡಬೇಕು ಅಂತ ಆರ್ಡರ್ ಆಗಿದೆ. ಇದ್ರ ಮೂಲ ಉದ್ದೇಶ ಏನು ಅಂತಂದ್ರೆ, ಎಷ್ಟೊಂದ್ ಜನ ಮಕ್ಕಳು ಬೇರೆ ಮಕ್ಕಳ ಜೊತೆ ಓದ್ಬೇಕಾದ್ರೆ ಅವರು LKG UKG ಓದದೇ ಇದ್ದಾಗ ಬೇರೆ ಮಕ್ಕಳ ಜೊತೆ ಕಾಂಪೀಟ್ ಮಾಡಕ್ಕೆ ಆಗ್ತಾ ಇಲ್ಲ. ಬಡ ಮಕ್ಕಳಾದ್ರೇನು ಅವ್ರಿಗೂ ಓದೋ ಹಕ್ಕು ಇರುತ್ತೆ ಅಲ್ವಾ? ತಂದೆ ತಾಯಿಗಳಿಗೆ ಮಕ್ಕಳನ್ನ LKG UKG ಓದಿಸಕ್ಕೆ ಹಣದ ಸಮಸ್ಯೆ ಇರಬಹುದು. ಹಣಕಾಸಿನ ಸಮಸ್ಯೆಯಿಂದ ಮಕ್ಕಳು ಓದೋದ್ರಿಂದ ಹಿಂದೆ ಉಳಿಬಾರ್ದು ಅನ್ನೋದೇ ಸರ್ಕಾರದ ಉದ್ದೇಶ ಆಗಿದೆ. ಈಗ ಅಂಗನವಾಡಿ ಕಾರ್ಯಕರ್ತರದ್ದು ಸ್ಟ್ರೈಕ್ ನಡೀತಾ ಇದೆ. ಸ್ಟ್ರೈಕ್ ಮುಗಿದ ತಕ್ಷಣ LKG ಮತ್ತು UKG ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಫೇಸ್ ಅಲ್ಲಿ ಎಲ್ಲಾ ಅನುಕೂಲಗಳು ಇರುವಂತ ಬಿಲ್ಡಿಂಗ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಮಕ್ಕಳಿಗೆ LKG UKG ಟೀಚ್ ಮಾಡ್ಬೇಕಿದ್ರೆ ಟೀಚರ್ಸ್ ಚೆನ್ನಾಗಿರೋರು ಸಿಗ್ಬೇಕಲ್ವಾ? ಅದರಿಂದ ಎಲ್ಲಿ PUC ಮತ್ತು ಅದರ ಮೇಲ್ಪಟ್ಟು ವಿದ್ಯಾಭ್ಯಾಸನ ಮಾಡಿದರೋ ಅಂತ ಟೀಚರ್ಸ್ ಇರೋ ಕಡೆ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಮೊದಲು ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಸ್ಕೀಮ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕಡೆನೂ ಓಪನ್ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಇನ್ನ ಇಂಪ್ರೂವ್ಮೆಂಟ್ಸ್ ಆಗ್ತಾ ಹೋಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರೋದು ತುಂಬಾನೇ ಸಂತೋಷ ಆಗ್ತಾ ಇದೆ. ಈಗಲೂ ಹಳ್ಳಿ ಮಕ್ಕಳು ಬಡವ್ರ ಮಕ್ಕಳು ಏನೂ ಹಿಂದೆ ಉಳಿದಿಲ್ಲ. SLC PUC ರಿಸಲ್ಟ್ ಬಂದ್ರೆ ಸಾಕು, ತುಂಬಾ ಬಡತನದಲ್ಲಿರೋ ಮಕ್ಕಳು ಒಳ್ಳೆ ಮಾರ್ಕ್ಸ್ ನ ತೆಗೆದಿರ್ತಾರೆ. SSLC PUC ರಿಸಲ್ಟ್ ಬಂದ್ರೆ ಸಾಕು, ಪೇಪರ್ ತುಂಬಾ ಹಳ್ಳಿ ಮಕ್ಕಳು ಬಡತನದಲ್ಲಿರೋ ಮಕ್ಕಳು ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ ಅನ್ನೋ ನ್ಯೂಸ್ ಬರ್ತಾ ಇರುತ್ತೆ. ಮಕ್ಕಳು ಬುದ್ಧಿವಂತರಾಗಿರ್ತಾರೆ, ಆದ್ರೆ ಒಂದು ಲೆವೆಲ್ಗೆ ಕಾಂಪೀಟ್ ಮಾಡಕ್ಕೆ ಅವ್ರಿಗೆ ಆಗ್ಬೇಕು. ಬುಕ್ಸ್ ಓದಿ ಮೇಲೆ ಬಂದ್ರೆ ಸಾಕಾಗೋದಿಲ್ಲ, ಅವ್ರಿಗೆ ಬೇರೆ ರೀತಿಯ ಎಕ್ಸ್ಟ್ರಾ ಕ್ಯುರಿಕ್ಯುಲರ್ ಆಕ್ಟಿವಿಟೀಸ್ ಬಗ್ಗೆನೂ ನಾಲೆಡ್ಜ್ ಇರ್ಬೇಕಾಗತ್ತೆ. ಅಂದ್ರೆ ಮಕ್ಕಳು ಪಠ್ಯೇತರ ಚಟುವಟಿಕೆಗಳಲ್ಲೂ ಸ್ಪರ್ಧೆ ಮಾಡ್ಬೇಕಾಗತ್ತೆ. ಪಠ್ಯೇತರ ಅಂದ್ರೆ ಪಾಠಗಳನ್ನ ಬಿಟ್ಟು ಬೇರೆ ರೀತಿ ಚಟುವಟಿಕೆ. ಬೇರೆ ರೀತಿ ಚಟುವಟಿಕೆ ಅಂದ್ರೆ ಒಂದು ಸ್ಪೋರ್ಟ್ಸ್ ಇರ್ಬೋದು, ಜನರಲ್ ನಾಲೆಡ್ಜ್ ಕಾಂಪಿಟೇಷನ್ ಇರ್ಬೋದು. ಅವ್ರಿಗೆ ಇಷ್ಟವಾದ ಸಂಗೀತ, ಡ್ಯಾನ್ಸು, ಯಾವುದೇ ರೀತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಕ್ಕೂ ಅವ್ರಿಗೆ ಸಾಧ್ಯ ಆಗ್ಬೇಕು. ಹಾಗಂತ ಮಕ್ಕಳಿಗೆ ಪ್ರೆಷರ್ ಹಾಕೋದಂತಲ್ಲ, ಅವ್ರಿಗೆ ಇಷ್ಟವಾದ ಫೀಲ್ಡ್ ಅಲ್ಲಿ ಅವರು ಮುಂದೆ ಬರಬೇಕು. ಒಂದು ರೀತಿ LKG UKG ಪ್ರಾರಂಭ ಮಾಡ್ತಿರೋದು ನಮ್ಮ ಹಳ್ಳಿ ಮಕ್ಕಳಿಗೆ ಮತ್ತು ಬಡತನದಲ್ಲಿರುವಂತ ಮಕ್ಕಳಿಗೆ ತುಂಬಾನೇ ಉಪಯೋಗ ಆಗುತ್ತೆ. ಇವಾಗ ಅಂಗನವಾಡಿ ಸ್ಟ್ರೈಕ್ ನಡೀತಾ ಇದೆ. ಅಂಗನವಾಡಿ ಸ್ಟ್ರೈಕ್ ಮುಗಿದ ತಕ್ಷಣ LKG UKG ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಗೌರ್ಮೆಂಟ್ ಸ್ಕೀಮ್ಸ್ಗೆಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಆಶಾ ಕಾರ್ಯಕರ್ತರ ಸಹಾಯ ಅಗತ್ಯ ಇದೆ. ಅಂಗನವಾಡಿ ಕಾರ್ಯಕರ್ತೆಯರಿಗೂ ಒಂದು ಒಳ್ಳೆ ಸುದ್ದಿ ಬರಲಿ ಅಂತ ವಿಶ್ ಮಾಡ್ತೀನಿ. ಎಲ್ಲರಿಗೂ ಶುಭವಾಗಲಿ.